ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಪಾಪ ಪುಣ್ಯಗಳ ಜಗಳದ ಬಗ್ಗೆ ಹೇಳುತ್ತೇನೆ. ಒಂದು ಸಲ ಪಾಪ ಮತ್ತು ಪುಣ್ಯ ಇಬ್ಬರಿಗೂ ಬಹಳ ದೊಡ್ಡ ಜಗಳ ಆಯಿತು. ಆ ದೊಡ್ಡ ಜಗಳದಲ್ಲಿ ಇಬ್ಬರು ತೀರ್ಮಾನ ಮಾಡಿದರು, ನಾವಿಬ್ಬರೇ ಜಗಳ ಮಾಡಿದರೆ ಏನೂ ಉಪಯೋಗ ಆಗೋದಿಲ್ಲ. ಜನರ ಅಭಿಪ್ರಾಯವನ್ನು ಕೇಳೋಣ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಜನರೇ ತೀರ್ಮಾನ ಮಾಡಿ ಹೇಳಿ. ಆವಾಗ ಜನರ ಒಂದು ದೊಡ್ಡ ಗುಂಪನ್ನು ಕರೆಯಲಾಯಿತು. ಎಲ್ಲರೂ ಬಂದರು. ಎಲ್ಲರೂ ಬಂದವರೆಲ್ಲ ಪುಣ್ಯ ಒಳ್ಳೆಯವನು, ಪಾಪ ಕೆಟ್ಟವನು ಅಂತ ಹೇಳಿಬಿಟ್ರು. ಆವಾಗ ಪುಣ್ಯ ಹಿರಿ ಹಿಗ್ಗೋದಿಕ್ಕೆ ಪ್ರಾರಂಭ ಮಾಡಿತು. ಪಾಪ ಏನಿದ್ದ ನೋಡಿ, ಪಾಪ ಏನಿತ್ತು, ಅದರ ಮುಖದಲ್ಲಿ ಮುಗುಳ್ನಗೆ ಇತ್ತು. ಪುಣ್ಯಕ್ಕೆ ಇದನ್ನು ನೋಡಿ ಬಹಳ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಅವಮಾನ ಆದರೂ, ಇಷ್ಟೆಲ್ಲ ಮನುಷ್ಯರು ಇವನಿಗೆ ಈ ರೀತಿ ಬೈದರೂ ಕೂಡ ಪಾಪ ಇಷ್ಟೊಂದು ಹಸನ್ಮುಖಿಯಾಗಿ ಇಷ್ಟು ಸುಂದರವಾಗಿ ಕಾಣ್ತಿದ್ದಾನೆ, ಅವನಿಗೆ ಸ್ವಲ್ಪನೂ ಕೂಡ ಬೇಸರನೇ ಆಗಿಲ್ಲ ಅಂತ ಅಂದಮೇಲೆ ಇದರೊಳಗಡೆ ಏನೋ ರಹಸ್ಯ ಇರಬೇಕು ಅಂಥೇಳಿ ಪುಣ್ಯ ಕೇಳ್ದ, ನಿನಗೆ ಇಷ್ಟು ಜನ ಎಲ್ಲ ಬೈದರೂ ಕೂಡ ತಿರಸ್ಕಾರ ಮಾಡಿದರೂ ಕೂಡ ನೀನು ಇನ್ನು ಭಾಳ ಸುಂದರವಾಗಿ ಹಸನ್ಮುಖಿಯಾಗಿ ಕಾಣ್ತಿದ್ಯಾ, ಏನು ಕಾರಣ? ಆವಾಗ ಪಾಪ ಅಂದಿತ್ತು, ಯಾರು ಎಷ್ಟು ಬೈದು ಏನು ಉಪಯೋಗ? ಅವರು ನಿನ್ನ ಕೆಲಸವನ್ನು ಮಾಡುವುದಿಲ್ಲ, ನನ್ನ ಕೆಲಸ ಅಂದರೆ ಪಾಪದ ಕೆಲಸವನ್ನೇ 99% ಜನ ಮಾಡುತ್ತಾರೆ. ಅಂದರೆ ಅವರು ನೇರವಾಗಿ ಅಲ್ಲ, ಹಿಂದಿನಿಂದ ನನಗೇ ಸಹಾಯ ಮಾಡುವವರಿದ್ದಾರೆ. ನಾನು ಈ ವ್ಯರ್ಥದ ಮಾತುಗಳಿಗೆ ನಾನು ಯಾಕೆ ದುಃಖಿ ಆಗಲಿ? ಯಾಕೆಂದರೆ ನೀವೇ ಇದನ್ನು ನೋಡ್ತಾ ಇದ್ದೀರಲ್ಲ, ಬೇಕು ಪುಣ್ಯ ಬೇಕು ಅಂತೇಳಿ ಬಾಯಿಯಲ್ಲಿ ಹೇಳ್ತಾರೆ, ಅದರ ಕೆಲಸಗಳನ್ನು ಮಾತ್ರ ಎಲ್ಲ ಪಾಪದ್ದೇ ಮಾಡ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತಿದೆ ಇವರ ರಹಸ್ಯ, ಅದಕ್ಕೋಸ್ಕರ ನಾನು ಸಂತೋಷವಾಗಿ ಇದ್ದೀನಿ ಅಂತ ಹೇಳಿ ಪಾಪ ಹೇಳಿತು.